ಮಧ್ಯರಾತ್ರಿ 3:30 ಈ ಸಮಯದಲ್ಲಿ ಗಾಢವಾಗಿ ನಿದ್ದೆ ಮಾಡಬೇಕು. ಇಲ್ಲ ಅಂದರೆ ಮೋಹಿನಿ ದೆವ್ವ ಬಂದು ನಿಮ್ಮನ್ನು ಹಿಡಿದುಕೊಳ್ಳುತ್ತದೆ. ನೋಡಿ ಈ ವ್ಯಕ್ತಿ ಎಷ್ಟು ಗಾಢವಾಗಿ ನೆಮ್ಮದಿಯಾಗಿ ಮಲ್ಕೊಂಡಿದ್ದಾನೆ ಎಂದು. ಫಸ್ಟ್ ಆಫ್ ಆಲು ಯಾವ ನಾಯಿ ನನ್ನ ಮಗ ಇಷ್ಟೊಂದು ಲೈಟ್ ಹಾಕೊಂಡು ಮಿಡ್ ನೈಟಲ್ಲಿ ಮಲಗ್ತಾನೆ? ಯಾರೋ ಮಾತಾಡಿದ್ದು? ಹೌದು, ನಿಮ್ಮ ಫ್ರೆಂಡ್ಸಲ್ಲಿ ಈ ಥರಗೆ ಗುಡ್ ಬಾಯ್ಸು ಇದ್ದೇ ಇರ್ತಾರೆ. ಈ ವಿಡಿಯೋ ಟೈಟಲ್ ಏನು ಅಂತ ಗೊತ್ತಾ? ಬಾಯ್ಸು ಮಿಡ್ ನೈಟಲ್ಲಿ ಏನೇನು ಮಾಡ್ಬೋದು ಅಂತ. ನೀವಂತೂ ಈ ಕೆಲಸ ಮಾಡೇ ಇರ್ತೀರ. ನೀವು ಓದ್ಕೋಬೇಕು ಅಂತ ಕೂತ್ಕೊಂಡಿರ್ತೀರ, ಆದರೆ ನೀಟಾಗಿ ಫೋನ್ ಕಡೆ ಹೋಗುತ್ತೆ, ಅದರಲ್ಲೂ ಸೋಷಿಯಲ್ ಮೀಡಿಯಾ ಕಡೆ ಹೋಗುತ್ತೆ. ಇವತ್ತಿನ ನಾನು ಓದಕ್ಕೆ ಸ್ಟಾರ್ಟ್ ಮಾಡಲ. ಸ್ವಲ್ಪ ರೀಲ್ಸ್ ನೋಡೋಣ. ಇದೇನು ಗುರು, ಅಕ್ಷರ ಎಲ್ಲ ಉಲ್ಟುಲ್ಟ ಐತೆ. ಸ್ವಲ್ಪ ರೀಲ್ಸ್ ನೋಡೋಣ. ಇಷ್ಟೊಂದು ಸಿಲೆಬಸ್ ಇವತ್ತೇ ಕಂಪ್ಲೀಟ್ ಮಾಡಬೇಕಾ? ಸ್ವಲ್ಪ ರೀಲ್ಸ್ ನೋಡೋಣ. LKG ಹುಡುಗಿ ನನ್ನ ಪ್ರಪೋಸ್ ಯಾಕೆ ರಿಜೆಕ್ಟ್ ಮಾಡಿದ್ಲು? ಸ್ವಲ್ಪ ರೀಲ್ಸ್ ನೋಡೋಣ. ಗಿಗಣೆಗೆ ಡ್ಯಾನ್ಸ್ ಹೆಂಗೆ ಮಾಡ್ತಾರೆ? ಸ್ವಲ್ಪ ರೀಲ್ಸ್ ನೋಡೋಣ. ನಾನು ನೋಡೋಕೆ ಗೇ ಇದ್ದಂಗಿದ್ದೀನ. ಸ್ವಲ್ಪ ರೀಲ್ಸ್ ನೋಡೋಣ. ಸ್ವಲ್ಪ ರೀಲ್ಸ್ ನೋಡೋಣ. ನಾಳೆ ನಿಗೇಶಿಗೆ ಮಕ್ಕೋಗಿಬೇಕು. ಸ್ವಲ್ಪ ರೀಲ್ಸ್ ನೋಡೋಣ. ಏನೋ ಸೂಸೈಡ್ ಮಾಡ್ಕೊಂತೀಯಾ? ಸ್ವಲ್ಪ ರೀಲ್ಸ್ ನೋಡೋಣ. ನಾಳೆ ನನ್ನ ಎಕ್ಸಾಮು. ಈ ಥರ ಅಡಿಕ್ಟ್ ಆಗಿರೋ ನಾಯಿ ನನ್ನ ಮಕ್ಕಳನ್ನ ನಿಜವಾಗ್ಲೂ ಎಲ್ಲಿಗೂ ಕರ್ಕೊಂಡು ಹೋಗ್ಬಾರ್ದು. ಲೋ, ಏನೋ ಮಾಡ್ತಾ ಇದೆಯಾ? ಮಚ್ಚ ನೀರನ್ನು ನೋಡು, ಮಜಾ ಇದೆ. ಲೋ, ಸಾವಿನ ಮನೆಗೆ ಬಂದಿದ್ದೀವೋ, ಫೋನ್ ಎತ್ತಿಕೋ ಫಸ್ಟು. ಸಾವಿನ ಮನೆನಾ? ಸಾರಿ, ಮಕ್ಕ ನೋಡೋರ್ದು. ಲಕ್ಕ ಪಕ್ಕ ಎಲ್ಲ ನೋಡ್ತಾರೆ, ನಗ್ಬೇಡ. ಇಲ್ಲ ನಗ್ಬೇಡ, ನನಗೂ ನಗು ಬರ್ತದೆ, ಸುಮ್ಮನಿರು. ಬ್ರೋ, ಅವ್ರು ಮಲಗಿದ್ದಾರೆ, ರಿವೈವ್ ಮಾಡಿ. ಇಂಥ ನನ್ನ ಮಕ್ಕಳದು ಈ ಕಾಟ ಅಲ್ದಲೆ ಮಧ್ಯರಾತ್ರಿ ಫೋನ್ ಮಾಡಿ ಹೇಳ್ತಾರೆ, ರೀಲ್ಸ್ ಕಳ್ಸಿದ್ದೀನಿ ನೋಡು ಮಚ್ಚ ಅಂತ. ಮಚ ಹೇಳ, ನಿನಗೊಂದು ರೀಲ್ ಕಳ್ಸಿದ್ದೀನಿ ನೋಡ. 3 ಗಂಟೆ ಕೊಣೋ, ಇವಾಗ ರೀಲ್ಸ್ ಕಳ್ಸಿದ್ಯಲ್ಲೋ. ಈ ನನ್ನ ಮಕ್ಕಳು ಮಿಡ್ ನೈಟ್ ಕಳ್ಸಿದ್ರೆ ನಮಗೆ ಫ್ಲ್ಯಾಶ್ ಬ್ಯಾಂಗ್ ರೀಲ್ಸ್ಗಳು. ಆ ಬೆಳಕಿಗೆ ನಮ್ಮ ಕಣ್ಣು ಚೈನೀಸ್ ಕಾಣಾಗಿ ಹೋಗ್ಬಿಡುತ್ತೆ. ರಾತ್ರಿ ಎಲ್ಲ ರೀಲ್ಸ್ ಸ್ಕ್ರೋಲ್ ಮಾಡ್ತಾನೆ ಇರ್ತಾರೆ, ಬೆರಳು ಮಾಸಾದ್ರೂ ಪರವಾಗಿಲ್ಲ, ಒಟ್ನಾಗ ರೀಲ್ಸ್ ಸ್ಕ್ರೋಲ್ ಮಾಡ್ತಾನೆ ಇರ್ತಾನೆ. ರೀಲ್ಸ್ ನೋಡಿ ನೋಡಿ ಅವನಿಗೆ ರೀಲ್ಸಿಂದೇ ಬರೀ ಹುಚ್ಚಿಡೋದು ಬಿಡುತ್ತೆ, ತಲೆ ತುಂಬ ರೀಲ್ಸೇ ಇರುತ್ತೆ. ಮಕ್ಕ ಎಲ್ಲ ಪರ್ಚ್ಕೊಂತಾನೆ, ಆಮೇಲೆ ಇದು ಎಗ್ಗೆಗ್ಗೋ ಆಡ್ತಾನೆ. ಆದಿಪನಕ್ಕೆ ಆಯಾ ಹೋ ಡ್ಯಾಡ್ ಇಸ್ ಹೋಮ್ ತುಳಸಿ. ಫಾ 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 ನೀವು ನಿಮ್ಮ ಫ್ಯಾಮಿಲಿನ ತುಂಬ ಇಷ್ಟಪಡ್ತೀರಿ ಅಂದರೆ ಈ ರೀಲ್ನ ಇಲ್ಲೇ ಸೇವ್ ಮಾಡ್ಕೊಳ್ಳಿ. ಚಡಿ ಬಾಸ್. ರೀಲ್ಸ್ ಸ್ಕ್ರೋಲ್ ಮಾಡಿರೋ ರೇಂಜ್ಗೆ ಫೋನಿನ ಫಿಂಗರ್ ಪ್ರಿಂಟ್ ತಗೊಂತಿಲ್ಲ, ಆ ರೇಂಜಿಗೆ ಮಾಸೋಗ್ಬಿಡೈತೆ ಬೆಳ್ಳು. ಫಿಂಗರ್ ಪ್ರಿಂಟ್ ಮಾಡ್ಕೊತಿಲ್ಲ, ಜೊತೆಗೆ ಕಣ್ಗಳು ಬಗಲಾಗಿರ್ತಾವೆ, ಅದನ್ನು ಸರಿ ಮಾಡ್ಕೋಬೇಕು. ಮಧ್ಯರಾತ್ರಿ ರೀಲ್ಸ್ ನೋಡೋ ಟೈಮಲ್ಲಿ ಸ್ಥಳ ಒಂದು ಫ್ಲ್ಯಾಶ್ ಬ್ಯಾಂಕ್ ಆಗುತ್ತೆ. ಅಯ್ಯೋ ಗುರು, ನಾನು ನಿನ್ನ ಏನು ಮಾಡ್ತಾ ಇದ್ದೀನಿ, ಅಲ್ಲ ಅಚೀವ್ಮೆಂಟ್ ಮಾಡಬೇಕು, ಅಟ್ಲೀಸ್ಟ್ ಏನಾರ ಒಂದು ಜಾಬ್ ತಗೋಬೇಕು ಅಥವಾ ಓದಬೇಕು ಅಥವಾ ಸಾಧನೆ ಮಾಡಬೇಕು ಅಂತ ಇರೋ ಕಾಲದಲ್ಲಿ ನಾನು ಇಲ್ಲಿ ಇನ್ನೂ ರೀಲ್ಸ್ ನೋಡ್ಕೊಂಡು ಕೂತಿಲ್ಲ ಮಧ್ಯರಾತ್ರಿಲಿ ಅಂತ ಹೇಳ್ಬಿಟ್ಟು ಒಂದು ಮೋಟಿವೇಶನ್ ಕ್ರಿಯೇಟ್ ಆಗಿಬಿಟ್ಟು ಜಾಯ್ ಮಾಡ್ಕೊಳ್ಳೋ ಅಂತ ಎದ್ದೇಳ್ತೀನಿ. 1 2 3 ಅವ್ವ. ಇನ್ನು ಮಧ್ಯರಾತ್ರಿಲಿ ನಮ್ಮ ಹುಡುಗರು ತುಂಬ ಜನ ಗೇಮ್ಸ್ಗಳನ್ನ ಆಡ್ತಾ ಇರ್ತಾರೆ. ಅವ್ರದ್ದಂತೂ ನಿಜವಾಗ್ಲೂ ಬೇವರ್ಸಿ ಬಾಳು. ಯಾಕೆಂದರೆ ಯಾರು ಕೇಳೋರಿರಲ್ಲ, ಹೇಳೋರಿರಲ್ಲ. ಅವ್ರ ರೂಮಲ್ಲಿ ಅವ್ರು ಆಡ್ತಾ ಇರ್ತಾರೆ. ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿರಲಿಲ್ಲ, ಏನೋ ಆಗ್ತಾ ಇರ್ತದೆ ಅವ್ರ ಜೀವನದಲ್ಲಿ. ಹಾಗಾದ್ರೂ ಹೆಂಗೆ ಬೇಕು ಅವ್ನು ಗೇಮ್ ಆಡ್ತಾ ಇರ್ತಾರೆ. ದರಿದ್ರ ನನ್ನ ಮಗಂದು. ಒಬ್ಬ ಬಾಟ್ ಹೊಡೆದಾಕ್ಬಿಟ್ಟ ನನ್ನ. ಇನ್ನು ಈ ನಿಬ್ಬಿ ಕ್ಯಾನ್ಸರ್ ಬಂದಿರೋಂಥ ಹಂದಿ ನಾಯಿ ನನ್ನ ಮಕ್ಕಳು ಇದೆಯಲ್ಲ, ಇವ್ರದ್ದು ಬೇವರ್ಸಿಗಿಂತ ಅಲ್ಟ್ರಾ ಬೇವರ್ಸಿ ಬಾಳುಗಳು. ನಿಜವಾಗ್ಲೂ ಒಳ್ಳೆ ಗೂಬೆ ಹೇಳ್ತಾರೆ, ರಾತ್ರಿಯಲ್ಲಿ ಎದ್ಬಿಟ್ಟು ಮಾತಾಡ್ತಾ ಇರ್ತವೆ. ಇಂಥ ಒಳ್ಳೆ ಟೈಮಲ್ಲಿ ಸಡನ್ನಾಗಿ ಅವರ ಅಮ್ಮನ ಎಂಟ್ರಿ ಆಗುತ್ತೆ. ಅಥವಾ ಸೋ ನೈಸ್, ಸೋ ಅಮೈಸಿಂಗ್ ಸೀನ್ ಅಂತ ನೋಡ್ತಾರೆ. ಮಗ ನೋಡಿದ್ರೆ ನಾಯಿ ಜೊತೆ ಮಾತಾಡ್ತಾ ಇರ್ತಾನೆ. ಅವಾಗ ಅಮ್ಮ ಹಳೆ ಕೆರಾನ ಕೈಗೆ ತಾಂತಾರೆ. ಅವಾಗ ಮಗ ಪಪ್ಪಿಗೆ ಕೊಡೋ ಟೈಮಲ್ಲಿ ಅವರ ಅಮ್ಮನ ಕಡೆ ನೋಡ್ತಾನೆ. ವಾಟ್ ಅ ಸೀನ್, ವಾಟ್ ಅ ಸೀನ್. ಹೇ ಫ್ರೆಂಡ್ಸ್, ಇದಾಗಿತ್ತು ಒಂದು ಚಿಕ್ಕದಾದಂಥ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ವೀಡಿಯೋಸ್ ಬೇಕಾದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ.
ಅದೇ ಥರದ ವೀಡಿಯೋಸ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ಏನಾದರೂ ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಬಲ್ ಆಗಿದ್ದರೆ ಅವರಿಗೆ ಶೇರ್ ಮಾಡಿ.